ನಮಸ್ಕಾರ. ನಾನು ಅಬ್ಬಾಸ್ ಪಳ್ಳತ್ತೂರು, ಮೆಕ್ಕಣಿಗೆಬುಗ್ನೂರು ಗ್ರಾಮ ಪಂಚಾಯತ್ ಸುರ್ಲಿಮೂಲೆ ಪಳ್ಳತ್ತೂರು ಪ್ರದೇಶದಲ್ಲಿ ಯಾವಾಗಲೂ ಕರೆಂಟ್ ಇಲ್ಲ. ಇದು ಒಂದು ದುರಸ್ಥಿತಿ. ಎಷ್ಟು ವರ್ಷ ಆಯಿತು. ಇದಕ್ಕೊಂದು ದುರಸ್ಥಿತಿಗೆ ಒಂದು ಪರಿಹಾರ ಮಾಡಲಿಕ್ಕೆ ಇದೆ. ನಮ್ಮ ನೇತಾರರು, ಅದು ಕರೆಂಟ್ ಆಫೀಸರು ಅವರಲ್ಲಿ ಕೇಳಲಿಕ್ಕೆ ನಾನು ಹೇಳ್ತೇನೆ. ಇದು ಎಂಥದ್ದು, ಇದು ಒಂದು ದುರಸ್ಥಿತಿ. ನಮ್ಮ ಮಕ್ಕಳಿಗೆ ಶಾಲೆಗೆ ಹೋಗಬೇಡವಾ, ನಮಗೆ ಖಾನಾಪೀನ ಮಾಡಬೇಡವಾ? ಇದೊಂದು ರಾತ್ರಿ 12 ಗಂಟೆಗೆ ಕರೆಂಟ್ ಬಂದಿದ್ದರೆ ಏನು ಪ್ರಯೋಜನ ಇದೆ? ಇದು ಎಷ್ಟು ವರ್ಷ ಆಯಿತು? ಈಶ್ವರಮಂಗಲ ಪ್ರದೇಶದಲ್ಲಿ ಪಳ್ಳತ್ತೂರು, ಸುರ್ಲಿಮೂಲೆ ಈ ಭಾಗದಲ್ಲಿ ಎಷ್ಟು ವರ್ಷ ಆಯಿತು. ಈ ಕರೆಂಟ್ ಆಫೀಸರ್ ಕಾಲ್ ಮಾಡಿದಾಗ ಫೋನ್ ತೆಗೆಯೋದಿಲ್ಲ, ಲೈನ್ ಮ್ಯಾನ್ ಫೋನ್ ತೆಗೆಯೋದಿಲ್ಲ. ಫೋನ್ ತೆಗೆದಿದ್ರೆ ಬೇರೆ ಏನು ಹಾಗೆ ಈಗ ಹೇಳಿ ಈಗ ಬರ್ತಾನೆ ಅಂತ ಹೇಳಿ ಮಧ್ಯಾಹ್ನ ಮೇಲೆ ಬರುವುದಿಲ್ಲ, ಸಂಜೆಗೆ ಬರುವುದಿಲ್ಲ. ರಾತ್ರಿ 12 ಗಂಟೆಗೆ ಕರೆಂಟ್ ಬಂದಿದೆ, ಏನು ಪ್ರಯೋಜನ ಇದೆ? ಮಕ್ಕಳಿಗೆ ಸ್ನಾನ ಮಾಡಬೇಡವಾ, ಶಾಲೆಗೆ ಹೋಗಬೇಡವಾ, ಖಾನಾಪೀನ ಮಾಡಬೇಡ, ಮತ್ತು ಬೇರೆ ಏನು ಕೆಲಸ ನಮಗೆ ಇದೇ ಕೆಲಸವಾ? ಫೋನ್ ಮಾಡೋದೇ ಕೆಲಸ, ಬೇರೆ ಏನು ಕೆಲಸ ಇಲ್ಲ. ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಯಾವಾಗಲೂ ಫೋನ್ ಮಾಡಿದ ಕೆಲಸ ನಮಗೆ. ನಾನು ಒಮ್ಮೆ ಹೇಳ್ತೇನೆ, ನೀವು ಒಂದು ಕರೆಂಟ್ ಆಫೀಸರು, ನೀವು ನಿಮ್ಮೊಂದು ರೆಸ್ಪಾನ್ಸಿಬಿಲಿಟಿ ಇದರ ಮೇಲೆ ಇಲ್ಲವಾ? ನೀವೊಂದು ಪರಿಹಾರ ಮಾಡಿ. ಇದಕ್ಕೆ ಕರೆಂಟ್ ಬಿಲ್ ಕಟ್ಟಲಿಲ್ಲದ್ರೆ ನೀವು ಬಂದು ಮೀಟ್ರ್ ತೆಗೆದು ಹೋಗ್ದಿಲ್ಲವಾ? ಅದಕ್ಕೆ ಭಾರಿ ನಿಮಗೆ ಅರ್ಜೆಂಟ್ ಉಂಟಲ್ವಾ? ಈಗ ಕರೆಂಟ್ ನಾವು ಒಂದು ಬೆಗ್ಗಿಂಗ್ ಮಾಡೋದು ನಿಮ್ಮ ಆಫೀಸ್ನಲ್ಲಿ ಬಂದು ಕರೆಂಟ್ ಇಲ್ಲ ಅಂತ ಹೇಳಿ ಬೆಗ್ಗಿಂಗ್ ಮಾಡಬೇಕಾ? ನಮ್ಮೊಂದು ಅವಕಾಶ ಅಲ್ವ ನಮಗೆ ಕರೆಂಟ್ ಕೊಡಲಿಕ್ಕೆ ಇದೆ ಅಲ್ವ, ನಮ್ಮೊಂದು ಅವಕಾಶ ಅದು. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 200 ಯೂನಿಟ್ ಒಂದು ಮನೆಗೆ ಫ್ರೀಯಾಗಿ ಕೊಟ್ಟಿದ್ದಾನೆ. ಆ 200 ಯೂನಿಟ್ ಹೋಗಿ ಒಂದು 50 ಯೂನಿಟ್ ನಿಮಗೆ ಕೊಡಲಿಕ್ಕೆ ಒಂದು ನಿಜ ಸ್ಥಿತಿ ಇಲ್ಲವಾ? ಯಾವಾಗಲೂ ಫೋನ್ ಮಾಡಿ ಕರೆಂಟ್ ಇಲ್ಲ, ಬರ್ತದೆ. ಅಲ್ಲಿ ಇಲ್ಲಿ ಕೂತ್ಕೊಂಡು ಮಲಗುವುದಲ್ಲವ? ಒಂದೊಂದು ಕೆಲಸದಲ್ಲಿ ಒಂದು ರೆಸ್ಪಾನ್ಸಿಬಲ್ ಬೇಕು ನಿಮಗೆ. ಬಡವರಿಗೆ ಎಷ್ಟು ಒಂದು ಕಷ್ಟ ಆಗ್ತದೆ. ಇದೊಂದು ಯಾವಾಗಲೂ ಇದರ ಮೇಲೆ ಕೇಳದೇ ಬೇಕು ನಿಮ್ಮ ಹತ್ರ. ನಮ್ಮ ನೇತಾರರು, ಆಫೀಸರು, ಅವರ ಬಂದು ಮೆಸ್ಕಾಮದ ಆಫೀಸರು ಎಲ್ಲವರೊಂದು ಈ ವಿಡಿಯೋವನ್ನು ಕೇಳಿ ಶೇರ್ ಮಾಡಿ, ಇದಕ್ಕೊಂದು ಪರಿಹಾರ ಮಾಡಿ. ಓಕೆ, ಜೈ ಕರ್ನಾಟಕ. ಥ್ಯಾಂಕ್ ಯು.